ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಇಂಗ್ಲಿಷ್ ಕಲಿಕೆಯ 3ನೇ ದಿನ. ನೀವು ಹೊಸ ಊರಿಗೆ ಹೋದಾಗ ಅಥವಾ ದಾರಿ ತಪ್ಪಿದಾಗ ಗಾಬರಿ ಆಗಬೇಡಿ. ಇವತ್ತು ನಾವು ದಾರಿ ಮತ್ತು ಸಮಯವನ್ನು ಇಂಗ್ಲಿಷ್ನಲ್ಲಿ ಹೇಗೆ ಕೇಳಬೇಕು ಅಂತ ಕಲಿಯೋಣ. ಕೇವಲ 2-3 ಪದಗಳ ಮೂಲಕ ನೀವು ಯಾರನ್ನಾದರೂ ಸಹಾಯ ಕೇಳಬಹುದು. ಯಾವುದೇ ಜಾಗ ಎಲ್ಲಿದೆ ಅಂತ ಕೇಳಲು ನಾವು ವೇರ್ ಇಸ್ ಅಂತ ಬಳಸಬೇಕು. ಬಸ್ ಸ್ಟ್ಯಾಂಡ್ ಎಲ್ಲಿದೆ? ವೇರ್ ಇಸ್ ದ ಬಸ್ ಸ್ಟ್ಯಾಂಡ್. ಇಲ್ಲಿ ಹತ್ತಿರದ ಹೋಟೆಲ್ ಎಲ್ಲಿದೆ? ವೇರ್ ಇಸ್ ದ ನಿಯರ್ ಬೈ ಹೋಟೆಲ್. ಶೌಚಾಲಯ ಅಂದ್ರೆ ಟಾಯ್ಲೆಟ್ ಎಲ್ಲಿದೆ? ವೇರ್ ಇಸ್ ದ ಟಾಯ್ಲೆಟ್. ರೈಲ್ವೆ ಸ್ಟೇಷನ್ ಎಲ್ಲಿದೆ? ವೇರ್ ಇಸ್ ದ ರೈಲ್ವೆ ಸ್ಟೇಷನ್. ವೇರ್ ಇಸ್ ಅನ್ನೋದನ್ನ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿ. ಸಮಯ ಕೇಳುವುದು ತುಂಬಾ ಸಾಮಾನ್ಯ. ಇದನ್ನು ಕಲಿಯುವುದು ಅತಿ ಸುಲಭ. ಸಮಯ ಎಷ್ಟು? ವಾಟ್ ಇಸ್ ದ ಟೈಮ್? ಬಸ್ಸು ಯಾವಾಗ ಬರುತ್ತೆ? ವೆನ್ ವಿಲ್ ದ ಬಸ್ ಕಮ್? ಅಂಗಡಿ ಯಾವಾಗ ತೆರೆಯುತ್ತೆ? ವೆನ್ ವಿಲ್ ದ ಶಾಪ್ ಓಪನ್? ನೆನಪಿಡಿ, ಸಮಯ ಅಥವಾ ಟೈಮ್ ಕೇಳಿದ ಮೇಲೆ ಅವರು ಹೇಳಿದ್ದಕ್ಕೆ ಥ್ಯಾಂಕ್ ಯು ಹೇಳಿ. ಯಾರಾದರೂ ನಿಮಗೆ ದಾರಿ ಹೇಳಿದಾಗ ಈ ಕೆಲವು ಪದಗಳನ್ನು ನೆನಪಿಡಿ. ಲೆಫ್ಟ್ ಎಡಕ್ಕೆ, ರೈಟ್ ಬಲಕ್ಕೆ, ಸ್ಟ್ರೈಟ್ ನೇರವಾಗಿ, ಬಿಹೈಂಡ್ ಹಿಂದೆ, ಸ್ಟಾಪ್ ನಿಲ್ಲಿಸಿ. ಉದಾಹರಣೆಗೆ, ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಅ ರೈಟ್ ಅಂದ್ರೆ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಎಂದು ಅರ್ಥ. ಸ್ನೇಹಿತರೆ, ಇವತ್ತು ನಾವು ಹೊರಗಡೆ ಹೋದಾಗ ಅವಶ್ಯಕವಿರುವ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ನಿಮ್ಮ ಹೋಮ್ವರ್ಕ್, ನಿಮ್ಮ ಊರಿನ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಇಂಗ್ಲಿಷ್ನಲ್ಲಿ ಕಮೆಂಟ್ ಮಾಡಿ. ಉದಾಹರಣೆಗೆ, ವೇರ್ ಇಸ್ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಂತ ಬರೆಯಿರಿ. ನಾಳೆ ನಾವು ಆರೋಗ್ಯ ಮತ್ತು ಡಾಕ್ಟರ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಯೋಣ. ಮರೆಯದೆ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.